ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ ಹೊರವಲಯದಲ್ಲಿ ನಿವೇಶನ ಹುಡುಕುತ್ತಿದ್ದೀರಾ? ಹಾಗಾದರೆ ಇದು ಸ್ಕಂದ ಮೆಡಸ್ ಅವರ ಡೆವಲಪ್ ಮಾಡಿರುವಂತಹ ನಿವೇಶನದ ಮೇಲೆ ಬಂಡವಾಳ ಹಾಕಿ ಲಾಭ ಮಾಡಿಕೊಳ್ಳಿ. ಚಿಂತಾಮಣಿಯಂತಹ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಿದರೆ ಒಳ್ಳೆಯ ವ್ಯಾಲ್ಯೂ ಸಿಗುತ್ತೆ, ಲಾಭನೂ ಆಗುತ್ತೆ. ಯಾಕೆ ಅಂತ ಕೇಳ್ತೀರಾ? ಈ ಪ್ರಾಜೆಕ್ಟ್ ಚಿಂತಾಮಣಿ ಹೊರವಲಯದ ಬೆಂಗಳೂರು ಮದನಪಲ್ಲಿ ರಾಜ ಹೆದ್ದಾರಿಯ ಮಾಡಿಕೆರೆ ಕ್ರಾಸ್ ಪಕ್ಕದಲ್ಲಿ ಇದೆ. ಈ ಏರಿಯಾ ದಿನದಿಂದ ದಿನಕ್ಕೆ ಡೆವಲಪ್ ಆಗ್ತಾ ಇರೋದ್ರಿಂದ ಫ್ಯೂಚರಲ್ಲಿ ಒಳ್ಳೆ ಡಿಮ್ಯಾಂಡ್ ಸಿಗೋದು ಅಂತೂ ಪಕ್ಕ. ಇನ್ನು ಇಲ್ಲಿ ಸಿಗುವ ಸೌಲಭ್ಯಗಳು: 40 ಫೀಟ್ ವೈಡ್ ಟಾರ್ ರೋಡ್ಸ್, 30 ಅಡಿ ಸಬ್ ರೋಡ್, ಜಾಗಿಂಗ್ ಪಾರ್ಕ್, ಸ್ಟ್ರೀಟ್ ಲೈಟ್ಸ್, ಓವರ್ ಹೆಡ್ ಟ್ಯಾಂಕ್, ಮಕ್ಕಳ ಆಟದ ಮೈದಾನ, ಅಂಡರ್ಗ್ರೌಂಡ್ ಡ್ರೈನೇಜ್ ಮತ್ತು ರೈನ್ ವಾಟರ್ ಡ್ರೈನೇಜ್ ಸಿಸ್ಟಮ್, ಇಂಡಿವಿಜುವಲ್ ವಾಟರ್ ಕನೆಕ್ಷನ್, ಎಲೆಕ್ಟ್ರಿಸಿಟಿ ಸಹ ರೆಡಿಯಾಗಿದೆ. ಲೋನ್ ಫೆಸಿಲಿಟಿ ಸಹ ಸಿಗಲಿದೆ. ಇನ್ನು ಮನೆ ಕಟ್ಟುವವರಿಗೆ ಫ್ಯೂಚರ್ನಲ್ಲಿ ಯೂಸ್ಗೆ ಇದು ಸೂಟಬಲ್ ಆಗಿರುವಂತಹ ಪ್ರಾಪರ್ಟಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಂತಾಮಣಿ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇರುವಂತಹ ಟೋನ್ ಆಗಿದ್ದು, ಚಿಂತಾಮಣಿ ನಗರದ ಹೊರವಲಯದಲ್ಲಿ ಪ್ರಾಪರ್ಟಿ ತಗೊಂಡ್ರೆ ತುಂಬ ಅನುಕೂಲ. ಇನ್ನು ಡಾಕ್ಯುಮೆಂಟ್ಸ್ 100% ಪಕ್ಕಾ ಇದೆ. ನಿಮಗೆ ಬೇಕಾದರೆ ಲಾಯರ್ ಹತ್ರ ಕೂಡ ಚೆಕ್ ಮಾಡಿಸ್ಕೋಬಹುದು. ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಸೈಟ್ ವಿಸಿಟ್ ಮಾಡಿ. ಹಾಗೆಯೇ ಫಾರ್ ಮೋರ್ ಡೀಟೇಲ್ಸ್ಗಾಗಿ ಅವರ ಕಾಂಟ್ಯಾಕ್ಟ್ ಮೊಬೈಲ್ ನಂಬರ್ ಇಲ್ಲಿದೆ. ಮೊಬೈಲ್ ನಂಬರ್ 9980560439, 9972262691, 992022835555 ಮತ್ತು 9741666339ಗೆ ಸಂಪರ್ಕಿಸುವುದು. ಸೀತಾರಾಂಪುರ ಕೆರೆ ಅಂಗಳದಲ್ಲಿ ಜೂಜಾಟ, 3 ಬಂಧನ, ನಗದು ವಶ. ಚಿಂತಾಮಣಿ ತಾಲೂಕಿನ ಬಟ್ಲಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಸೀತಾರಾಂಪುರ ಗ್ರಾಮದ ಕೆರೆ ಅಂಗಳದಲ್ಲಿ ಕಾನೂನು ಬಾಹಿರವಾಗಿ ಇಸ್ಪೇಟ್ ಜೂಜಾಟ ಆಡುತ್ತಿದ್ದ 3 ಆರೋಪಿಗಳನ್ನು ಪೊಲೀಸರು ಬಂಧಿಸಿ ನಗದು ಹಾಗೂ ಇಸ್ಪೇಟ್ ಎಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಸೀತಾರಾಂಪುರ ಗ್ರಾಮದ 37 ವರ್ಷದ ಶ್ರೀನಿವಾಸ್, 32 ವರ್ಷದ ವೆಂಕಟೇಶ್ ಮತ್ತು 45 ವರ್ಷದ ವೆಂಕಟೇಶ್ ಬಂಧಿತ ಆರೋಪಿಗಳಾಗಿದ್ದಾರೆ. ಜುಲೈ 13ರಂದು ಮಧ್ಯಾಹ್ನ ಸೀತಾರಾಂಪುರ ಕೆರೆ ಅಂಗಳದ ಮರದ ಕೆಳಗೆ ಕೆಲವರು ಹಣವನ್ನು ಪಣಕ್ಕಿಟ್ಟು ಅಂದರ್ ಬಹರ್ ಜೂಜಾಟ ಆಡುತ್ತಿರೋ ಬಗ್ಗೆ ಕೆಂಚಾಲಹಳ್ಳಿ ವೃತ್ತದ ಪೊಲೀಸ್ ವೃತ್ತ ನಿರೀಕ್ಷಕರಾದ ನಾರಾಯಣಸ್ವಾಮಿ ಅವರಿಗೆ ಖಚಿತ ಮಾಹಿತಿ ಲಭಿಸಿತ್ತು. ತಕ್ಷಣ ಕಾರ್ಯಪ್ರವೃತ್ತರಾದ ಅವರು ಬಟ್ಲಳ್ಳಿ ಠಾಣೆಯ PSI ಶಿವಕುಮಾರ್ ಹಾಗೂ ಸಿಬ್ಬಂದಿಗಳೊಂದಿಗೆ ಸ್ಥಳಕ್ಕೆ ಧಾವಿಸಿ ದಾಳಿ ನಡೆಸಿದರು. ಪೊಲೀಸರನ್ನು ನೋಡಿ ಆರೋಪಿಗಳು ಓಡಿ ಹೋಗಲು ಯತ್ನಿಸಿದರಾದರೂ ಸಿಬ್ಬಂದಿ ಅವರನ್ನು ಸುತ್ತುವರೆದು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೂಜಾಟದ ಸ್ಥಳದಿಂದ 1310 ರು ನಗದು, 52 ಎಸ್ಪಿಟಿ ಎಲೆಗಳು ಹಾಗೂ ಪ್ಲಾಸ್ಟಿಕ್ ಪೇಪರನ್ನು ಪಂಚಾಯತ್ ಸಮಕ್ಷಮದಲ್ಲಿ ಮಾಜರು ಮೂಲಕ ವಶಪಡಿಸಿಕೊಳ್ಳಲಾಗಿದೆ. ಬಂಧಿತ ಆರೋಪಿಗಳ ವಿರುದ್ಧ ಬಟ್ಲಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಥಮ ಮಾಹಿತಿ ವರದಿ ದಾಖಲಿಸಲಾಗಿತ್ತು. ತದನಂತರ ಘನ ನ್ಯಾಯಾಲಯದ ಅನುಮತಿ ಪಡೆದು ಸಿಬ್ಬಂದಿ ಆರೋಪಿಗಳ ವಿರುದ್ಧ ಕರ್ನಾಟಕ ಪೊಲೀಸ್ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ.